ಕಾಶ್ಮೀರು ಅವನಿಗೆ ಕೊಲೆ ಮಾಡಿದ್ದಾರೆ. ನಮ್ಮ ಅಕ್ಕನ ಅಳಿಯ ಸಾದಿಕ್ ಅಂತ. ಅವನು ಅವರಮ್ಮ ಹೋಗಿ ಮಗಳಿಗೆ ಕಳಿಸ ಹಬ್ಬಕ್ಕೆ ಅಂತ ಹೇಳಿದ್ದಾಳೆ. ಇವಳು ಅವರು ಕಳಿಸಲ್ಲ ಅಂತ ಹೇಳಿದ್ದಾರೆ. ಇವರು ಸುಮ್ಮನೆ ಆಗಿ ಬಂದಿಲ್ಲ ಮತ್ತೆ ಅವ್ರ ಜೊತೆಗೆ ಹೊಡೆತ ತಿಂದು ಅವ್ರ ಹತ್ರನೂ ಹೊಡೆತ ತಿಂದಿದ್ದಾಳೆ. ಇವಳು ತಿಂದು ಬಂದು ಮಗನಿಗೆ ಫೋನ್ ಮಾಡೈತೆ. ಆ ಮಗ ಬಂದು ಅವನು ಹೊಡೆಯೋಕ್ಕೆ ಅಂತ ಹೋಗ್ತೀನಿ ಅಂತೇಳಿ ಅವ್ರ ಮಾಮ ಬಂದು ಕೆಲಸದಾಗ ನಾವು ಹೇಳಿದ್ವಿ, ಹೇಳ್ಬೇಡ ಕಣ ಅವನ ಹತ್ರ ಏನು ಹೇಳ್ಬೇಡ ಅಂತ. ಆಮೇಲೆ ಇದ್ದು ಯಾರಿದ್ದಾರೆ ಬರ್ರಿ ನೋಡೋಣ ಕೇಳೋಣ ಅಂತ ಬಂದ. ಅವನಿಗೆ ಯಾಕೆ ಹೊಡಿತೀಯ ಅಂತ ಅಷ್ಟೇ ಹೇಳಿರೋದು. ಅಷ್ಟಕ್ಕೆ ಅವನಿಗೆ ಮಸ್ತಾಗ ನಡೆದಿದ್ದಾರೆ. ಅವನದೇನು ತಪ್ಪಿಲ್ಲ. ಹಬ್ಬಕ್ಕೆ ಕರೆಯಕ್ಕೆ ಹೋಗಿರೋದು ಇವಳು. ನಮ್ಮ ತಮ್ಮಂದು ಏನೂ ಇದಿಲ್ಲ. ನನ್ನ ಮಗಳು ನನ್ನ ತಮ್ಮ ವಿಯಮ್ಮನ ಮಗಳದು. ಆ ಅಮ್ಮ ಕರೆಯಕ್ಕೆ ಹೋಗಿದ್ದಾಳೆ ಹಬ್ಬಕ್ಕೆ. ಅವನು ಕಳ್ಸಲ್ಲ ಅಂದಿದ್ಮೇಲೆ ಬಿಟ್ಟು ಬರಬೇಕಾಗಿತ್ತು. ಇವಳು ನಮ್ಮ ವಿಯಮ್ಮನ ಅಳಿಯನೇ, ಮಗಳ ಗಂಡ. ನನಗೆ ತಮ್ಮ ಆಗ್ಬೇಕು ಅವನು. ನಮ್ಮ ತಮ್ಮ ಸತ್ತಿರೋನು ನಮ್ಮ ತಮ್ಮ. ನನ್ನ ತಮ್ಮ ಮಗ ಸಾಯ್ಬೇಕಾಗಿತ್ತು. ಅದಾಗಿ ನಮ್ಮ ತಮ್ಮ ಸಾಯ್ಬೇಕಾಗಿತ್ತು. ತಮ್ಮ ಸತ್ತಿದ್ದಾನೆ. ಇವಾಗ ತಮ್ಮಗೂ ಸಣ್ಣ ಮಕ್ಕಳು. ಅವನಿಗೆ ಒಂದೇ ಗಂಡು ಹುಡುಗ, ಇಬ್ಬರು ಹೆಣ್ಮಕ್ಳಿದ್ದಾರೆ. ಅವರಿಬ್ಬರು ಹೆಣ್ತಿಯಾರು. ಅವ್ರ ಕಷ್ಟ ಜೀವನ ಹೆಂಗೆ ನಡಿಬೇಕು. ಇವ್ನು ಹಿಂಗೆ ಹೋಗ್ಬಿಟ್ಟ, ಎಲ್ಲರನ್ನೂ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಏನಂತ ತಪ್ಪು ನಮ್ಮ ತಮ್ಮ ಯಾವತ್ತೂ ಮಾಡಿಲ್ಲ ಅಂತ ಸದ್ಯಕ್ಕೆ ಹೋಗೇ ಇಲ್ಲ ಅವನು. ಇವ್ರ ಕಾಲಾಗಿನ ಹಿಂಗಾಗಿರೋದು. ಇವರು ಇಲ್ಲ ಅಂತ ಬಿಟ್ಟು ಬಂದಿದ್ರೆ ಅವನು ಹೋಗ್ತಿದ್ದಿಲ್ಲ. ಸುಮ್ಮನೆ ಆಗಿದ್ರೆ ಅವ್ನಿಗೆ ತಿಳಿಸಿಲಿದ್ರು ಹೋಗ್ತಿದ್ದಿಲ್ಲ. ನನ್ನ ತಮ್ಮ ಮನೆಗಿರೋನು ಅಷ್ಟೇ ನೋಡ್ರಿ. ಗೊತ್ತಾದ್ರು ನನ್ನ ಹೆಸರು ಅಮೀನಾ. ನನ್ನ ಮಗನ್ನ ಕೆಟ್ಟ ಕೊಳಕ ಬೈದಾನೆ. ಇವನು ಹೋಗಿ ನನ್ನ ತಮ್ಮನ ತಗೇಳಿ ಈಕೆ ಹೇಳಿದ್ದೆಲ್ಲ ತಪ್ಪು. ಅಲ್ಲಿ ನಡೆದಿರೋದು ಇಷ್ಟೇ. ನಾವು ಇದ್ರಲ್ಲಿ ಮೊಬೈಲ್ನಾಗ ನೋಡಿದ್ರು ನಡೀತಿರೋದು ಅದೇ. ನನ್ನ ಮಗನ್ನ ಹೊಡೆಯೋಕೆ ಬಂದಾನೆ. ಈ ಹುಡುಗನ್ನ ನಾನು ಉಳಿಸ್ಬೇಕಲ್ಲ ಅಂತ ನನ್ನ ಮಗನ್ನ ಎಳೆದು ಬಿಸಾಕಿದ್ದಾನೆ. ನನ್ನ ತಮ್ಮ ಕೊಲೆಗಿದ್ದಾನಲ್ಲ ಆ ಹುಡುಗ. ಅವ್ನು ದಬ್ಬಿಂಗ್ ತಿರೋಶತ್ತಿಗೆ ಮಸ್ತಾಗಣ ಅವ್ನು ಕಡ್ದಿರೋದು. ನನ್ನ ಮಗನಿಗೆ ಉಳಿಸೋಕೆ ಹೋಗಿ ಮಾಮಕ ಬಿದ್ದಿರೋದು, ಹೆಣ ಆಗಿರೋದು. ಏನು ವಿಚಾರ ಏನು ಅಂತ ಕೊಲೆ ಮಾಡೋಂತ? ಕೆಟ್ಟ ಕೊಳಕ ಬೈದ ಸರ್. ಇವಾಗ ನಮ್ಮಮ್ಮನ್ನ ಅವ್ನು ಬೈದಿದ್ದಕ್ಕೆ ಅವ್ರಮ್ಮನ್ನ ನಾನು ಬೈದಂಗೆ. ನಮ್ಮಮ್ಮನ ಹೆಂಗೆ ಬೈದ ನೀನು ಬಾರೋ ಅಂತ ಕರೆದಾನೆ. ನನ್ನ ಮಗನ್ನ ಅಟ್ಟಿಸ್ಕೊಂಡು ಹೋಗಿ ಮಸ್ತ್ ತಗೊಂಡು ಬಂದಾನೆ. ಅವನಿಗೆ ನನ್ನ ಮಗನಿಗೆ ಇಲ್ಲಿ ಬಿದ್ದೈತಿ ಏಟು. ಅವ್ನು ತಪ್ಪಿಸ್ಕೊಂಡು ನನ್ನ ಮಗ ಇಲ್ಲಿ ಓಡಿ ಬಂದಾನಲ್ಲ, ಅವ್ನು ಸಿಕ್ಕಿದ್ರಲ್ಲ ಒಬ್ಬನೇ ಅಂತ ಅವನಿಗೆ ಹೊಡೆದಾನ ಅವನು. ಅಷ್ಟೇ ಸರ್ ಆಗಿರೋದು. ಅವ್ನು ಸ್ಟೇಷನ್ನಾಗಿದ್ದಾನೆ ಸರ್. ಕೇಸ್ ಆಗಲಿ ಅಂತ ನಾನು ಜೈಲು ಮಾಡಿಸಿರೋದು ಸರ್. ಅವನು ಆಗ್ಬೇಕು ಸರ್. ಅವನು ಇವಾಗ ಇರೋದು ನಮಗೆ 2 ಅಣ್ಣ ತಮ್ಮಗಳು. ನಮಗಿರೋದು 2 ಅಣ್ಣ ತಮ್ಮಗಳು. ನಾವು ಅಕ್ಕ ತಂಗಿಯರು ನಾವು 4 ಜನ ಇದ್ದೀವಿ. 4 ಜನ 3 ಜನ ಇದ್ದೀವಿ. 3 ಜನನೂ ಸತ್ತೋಗ್ಲಿ. ನಾವು ನಮಗಿರೋದು ಅಂಶ ಬೆಳಿಬೇಕು ಅಂತ ನಾವು ಇರೋದು ಇಬ್ಬರು. ಇದಕ್ಕೂ ನಾವು ಕಳ್ಕೊಳಂಗಿಲ್ಲ. ಇವಾಗ ಕಳ್ಕೊಂಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಲೇಬೇಕು. ನನ್ನ ಹೆಸರು ತಬಸ್ಸುಮ್ ಅಂತ.